ದೋಸೆ ಇದೆ, ಇಡ್ಲಿ ತಿಂದು ತಿಂದು ನನಗೆ ಒಳ್ಳೆ ಬೇಜಾರಾಗೋಗಿದೆ. ಏನು ಮಾಡೋದು ಈಗ? ಮಿಸ್ಟರ್ 90 ಆಗಿದಾಳಂತ, ಏನು ಬದುಕು ಮಾಡಲ್ವಂತೆ. ಇಷ್ಟು ಬೇಗ ಬರ್ತಿದ್ಯಾ? ಸೊ ಗೈಸ್, ಇವಾಗ ಹೋಗ್ತಂದು ಒಳಗಡೆ ನಿಲ್ಲಿಸ್ತೆ. ಅಯ್ಯೋ, ಗಾಡಿಲ್ಲ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಬೇಡ ಅಂತೀಯಾ? ಕ್ರೇಜಿ ವಿಷಯ. ನವರತ್ನ ಕಣ್ಣು ತಂಪಾದ ಇವಾಗ. ನಾನಿಂದು ನಿಮ್ಮವನು, ನಿಮಗಾಗಿ ಬಂದವನು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಿನ್ನೆ ವ್ಲಾಗ್ನು ಇಲ್ಲಿನೇ ಎಂಡ್ ಮಾಡಿದೆ ನಮ್ಮ ತೋಟದಿಂದ. ಸೊ ನಿನ್ನೆ ವ್ಲಾಗ್ ಈಗಲೇ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಹೇಳ್ದಂಗೆ ನಾವು ಫಸ್ಟ್ ನಮ್ಮ ತೋಟಕ್ಕೆ ಬಂದು ಗಾಳಿ ಸವಿತಾ ಇದ್ದೀನಿ. ನನಗೆ ಆ ಸಿಟಿ ಟ್ರಾಫಿಕ್ಕು, ಆ ಧೂಳು, ಹೊಗೆ, ಶೆಕೆ, ಅಪ್ಪ ನಡಿ ಯಾಕಾರ ಹೋಯ್ದು ಅನ್ಸೋಗ್ಬಿಡ್ತು. 8 ದಿನ ಸತತವಾಗಿ ಅದಕ್ಕೆ ಫಸ್ಟ್ ಬಂದಿದೆ ನನ್ನ ತೋಟಕ್ಕೆ. ಸೊ ನಮ್ಮಮ್ಮ ಸೊಪ್ಪನೆಲ್ಲ ಕಿತ್ತು ಖಾಲಿ ಮಾಡೈತೆ. ಆಲ್ಮೋಸ್ಟ್ ಈ ಕಡೆ ಇಲ್ಲೆಲ್ಲ ಇತ್ತಲ್ಲ, ಇದನ್ನೆಲ್ಲ ಕಿತ್ತಿತ್ತೆ. ಇನ್ನೇನು ಇದು ಹೊಡಿಬೇಕು ಇವಾಗ. ಇದು ಹೊಡಿಯೋಕ್ಕೆ ಬರೋಲ್ಲ. ಸೊ ನೋಡುವ ಅದೇನೋ ಆಗುತ್ತೆ ಅಂತ ಇವಾಗ ಎಲ್ಲ ಪ್ಲ್ಯಾನ್ ಮಾಡಬೇಕು. ಸೊ ಇದೆಲ್ಲ ಕೀಳ್ಬೇಕು ಇವಾಗ. ರೆಡಿಯಾಗಿದೆ, ಆ ಕಡೆ ಇನ್ನೇನು ಕೀಳೋದಕ್ಕೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನಾನು ಇಲ್ಲಾಂದ್ರೆ ಇಲ್ಲೇನು ಕೆಲಸ ನಿಂತಿಲ್ಲ, ಕೆಲಸ ಆಗಿದೆ, ಪ್ರೊಸೆಸ್ ಆಗಿದೆ. ಸೊ ಇವಾಗ ನಾನು ಬಂದಿದ್ದೀನಿ. ಸೊ ಮತ್ತೆ ಹೋಗ್ಬೇಕು, ಮತ್ತೆ 3ನೇ ತಾರೀಕು 2ನೇ ತಾರೀಕು ನೈಟ್ ಹೋಗ್ಬೇಕು. ಮತ್ತೆ 3ನೇ ತಾರೀಕು ಕೆಲಸ ಇದೆ ಅಂತೆ. ನೋಡುವ, ಹೋಗ್ಬೇಕು ಅಂತಾರೆ, ಹೋಗ್ತೀನಿ. ಸದ್ಯಕ್ಕಂತ ತೋಟಕ್ಕೆ ಬಂದಿದ್ದೀನಿ. ಸಕ್ಕ ಸುಸ್ತಾಗ್ತಾಯಿದೆ ಗಾಯ್ಸ್, ಕಣ್ಣು ಎಲ್ಲ ಉರಿತಾ ಇದೆ. ನಿದ್ದೆ ಇಲ್ಲ ನೈಟ್ ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕಾಗಲಿಲ್ಲ. ಬಸ್ಸಲ್ಲಲ್ವಾ ಬಂದಿದ್ದು, ನಿಮಗೆ ಗೊತ್ತು ಬಸ್ ಜರ್ನಿ ಏನಂತ. ನಿದ್ದೆ ಮಾಡೋದಕ್ಕೆ ಕರೆಕ್ಟಾಗಿ ಆಗಲಿಲ್ಲ. ಸೊ ಹೆಂಗೋ ಬಂದು ಒಟ್ಟಿಗೆ ನೈಟು 11:30 ಹೊರಟಿದ್ದೆ. ನಾವು 5:30 ತನಕ ಬಂದಿದ್ದಾನೆ. 250 ಕಿಲೋಮೀಟ್ರ್ ನಮ್ಮ ಹೊಸದುರ್ಗಕ್ಕೆ. ಏನು ಹೇಳೋಣ, ಲೇಟ್ ಆಗ್ಬಿಡ್ತು. ನಮ್ಮ ತಾತಾರ ಮಂತಕ್ಕೆ, ಅಲ್ಲಿ ಆಗಲ್ಕೆರಲ್ಲಿ ನಮ್ಮ ತಾತಾರ ಮಂತಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಇವಾಗ ಬಂದೆ. ಕತ್ಲಾಯ್ತಾ ಇನ್ನು ಇವಾಗ ಬೆಳಕರಿತ್ತು. ಸೀದಾ ನಾನು ಬಂದಿದ್ದ ತೋಟಕ್ಕೆ. ನಾನು ಫಸ್ಟ್ ತೋಟ ನೋಡ್ಬೇಕು. ನನಗೆ ಈ ಗಾಳಿ ಬೇಕು, ನನಗೆ ಗಾಳಿ ಸವಿಬೇಕು. ನೋಡಿ, ಕಾಯಿ ಬಿದ್ದಿದ್ದಿಲ್ಲ ಒಂದು ಗಾಳಿ ಸೌದು. ನಾನು ಇವಾಗ ಮನೆ ಹೋಗ್ತೀನಿ. ನಮ್ಮ ಅಮ್ಮ ಅಂದವೇ ಬರ್ತಾ ಇರ್ಬೋದು. ಬಂದರೆ ಅಲ್ಲಿ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗುವ. ನೋಡುವ ಏನಾಗುತ್ತೆ ನೋಡುವ. ಲೆಟ್ಸ್ ಗೋ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೆಲ್ಲ ಸ್ವಲ್ಪ ಬಂದುಬಿಟ್ಟಿದ್ದನ್ನೆಲ್ಲ ಇವಾಗ ಖಾಲಿ ಮಾಡಬೇಕು. ನಿನ್ನೆ ಸ್ವಲ್ಪ ಮಳೆ ಸೊನ್ನೆ ಕೂಡ ಬಂತಂತಿಲ್ಲಿ. ಸೊ ಅದಕ್ಕೆ ಪವರ್ ವಿಡ್ರ್ ತಂದು ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತು ಆದಷ್ಟು ಬೇಗ ಹೊಡಿಬೇಕು. ಮತ್ತು ವಿಡಿಯೋ ಎಡಿಟಿಂಗ್ಸ್ ಇದ್ದಾವೆ, ವಿಡಿಯೋ ಶೂಟ್ ಮಾಡೋದಿದೆ. ಟ್ರೋಲ್ ವಿಡಿಯೋಸ್ ಒಂದೂ ಇಲ್ಲ, ರೋಸ್ಟ್ ವಿಡಿಯೋಸ್ ಒಂದೂ ಇಲ್ಲ ಗಾಯ್ಸ್. ಎಲ್ಲ ಶೆಡ್ಯೂಲ್ ಮಾಡಿದೆ, ಎಲ್ಲ ಖಾಲಿ ಆಗಿದೆ. ಇವತ್ತಿಗೆ ವಿಡಿಯೋ ಹಾಕಿಲ್ಲ ಇನ್ನೂ. ಕಮೆಂಟ್ ಬರ್ತಾ ಇದ್ದಾವೆ ವಿಡಿಯೋ ಅಂತ ಸ್ಟೋರಿಲೆಲ್ಲ. ಸೊ ಈಗ ಹೋಗಿ ಫಸ್ಟು ಒಂದು ವಿಡಿಯೋ ಶೂಟ್ ಮಾಡಬೇಕು, ಫ್ರೆಶಪ್ ಆಗಿ. ಆಮೇಲೆ ಅದನ್ನೆಲ್ಲ ಮಾಡಬೇಕು. ನೋಡಿ ಗಾಯ್ಸ್, ಗಾಳಿಗೆ ಇಷ್ಟೊಂದು ಕಾಯಿ ಬಿದ್ದಿದ್ದಾವೆ. ಫಸ್ಟ್ ಕಾಯಿ ಕೆಡಿಸ್ಬೇಕು ಗಾಯ್ಸ್, ನಾನೇ ಕೆಡಬೇಕು. ಫಸ್ಟು ವಸ್ತುಕ್ಕೆ ಹೋಗಿ ಒಂದು ಗಣ ತರಬೇಕು ಕಾಯಿ ಕೆಡೋದಕ್ಕೆ. ಅದನ್ನ ತಂದುಬಿಟ್ಟು ಕಾಯಿ ಕೆಡಬೇಕು ಫಸ್ಟು. ನೋಡುವ, ಲೆಟ್ಸ್ ಗೋ. ಸೊ ಗಾಯ್ಸ್, ಕಾಯಿನ ಬ್ಯಾಗಲ್ಲಿ ಮತ್ತು ಇಲ್ಲಿ ಮುಂದ್ಗಡೆ ಒಂದು ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮ ಈಗ ಮನೆಗೆ ಹೋದ ತಕ್ಷಣ ಹಂಗೆ ಆಡಲ್ಲ ಈ ಕಾಯಿಗಳು ನೋಡಿ. ನಿನ್ನ ಕೆಡವೋ ಹಂಗೆ ಅಂತ ಕುಡ್ದಾಡ್ಬಿಡುತ್ತೆ. ಕಾಯಿ ಕೆಡವೋ ಅಂತ ಬಡ್ಕಂಡಲ್ಲೋ ಎಲ್ಲ ಉದುರೋಗಿ ತಗೊಳೋ, ತಗೊಂಡೋಗ್ತಾರೆ ಕಣೋ, ಕೆಡವೋ. ನಮ್ಮ ಅಮ್ಮ ಹಂಗೆ ಹೇಳೋದು ನೋಡ್ರಿ, ನಾನು ತೋರಿಸ್ತೀನಿ ಬಿಗೆ. ಹಂಗೆ ಆಡಲ್ಲ, ಕಾಯಿ ನೋಡಿದ ಕೂಡಲೇ ಇವ್ರನ್ನ ಈಗ ಕೆಡಬೇಕು. ಆಯಿತು ಗಾಯ್ಸ್, ಸುಮ್ಮನೆ 30 ರೂಪಾಯಿ ಒಂದು ಕಾಯಿ ಗಾಯ್ಸ್. 4-5 ಬಿದ್ದಿದ್ದಾವೆ. ನಾವು ಬರ್ದಂಗೆ ಇದ್ದಿದ್ರೆ 4 ಕಾಯಿ, 3-4 12, 120 ರೂಪಾಯಿ. ಯಾರು ಕೊಡ್ತಾರೆ ಗಾಯ್ಸ್, ನೀವೇ ಹೇಳಿ. 100 ರೂಪಾಯಿ ಅಂತ ಕಟ್ಕೊಳ್ಳಿ. ಸುಮ್ಮನೆ 100 ರೂಪಾಯಿ ದುಡ್ಡು ದಂಡ ಆಗೋದು. ನಾನು ಬರ್ದಂಗೆ ಇದ್ದಿದ್ರೆ ಇನ್ ಕೇಸ್ ಯಾರಾದರೂ ಇಲ್ಲಿ ದಾರಿಯಲ್ಲಿ ಹೋಗೋರು ನೋಡಿದರೆ ತಗೊಂಡೋಗ್ಬಿಡೋರು. ಅದಕ್ಕೆ ನಮ್ಮಮ್ಮ ಹೇಳೋದು ಕರೆಕ್ಟ್. ನಮ್ಮಮ್ಮ ಏನೋ ಕೆಟ್ಟೋಗೋದಕ್ಕೆ ಕೇಳಲ್ಲ, ಫಸ್ಟ್ ಕಾಯಿ ಕಡಬೇಕು. ಸೊ ನೋಡುವ, ಲೆಟ್ಸ್ ಗೋ ಗಾಯ್ಸ್. ನಮ್ಮಮ್ಮ ಬರ್ತಾಯಿದೆ ನೋಡಿ, ಇಲ್ಲಿದೆ. ಇಷ್ಟು ಬೇಗ ಬರ್ತಿದೆಯಾ? ಹಾಂ, ಎಂಥ ಬಿಡಿ, ಏನು ಆಗಲ್ಲ. ನಮ್ಮಮ್ಮ ಡೈಲಿ ಈ ಥರ ಹೋಗೋದು ಅಂತಾರೆ. ಆ ಥರ ಲೆಟ್ಸ್ ಗೋ, ಮನೆಗೆ ಹೋಗ್ತೀನಿ ನಡೀರಿ. ಸೊ ಗೈಸ್, ಇವಾಗ ಮನೆ ಹತ್ರ ಬಂದ್ವಿ. ಇಷ್ಟೊಂದು ಬಿದ್ದಿದ್ವೆ. 50-60 ಕಾಯಿ ಬಿದ್ದಿದ್ದಾವೆ. ಹಾಂ, ಒಂದು ವಾರ ನಮ್ಮ ಊರಲ್ಲಿ ಇದ್ದಿದ್ದು ಏನೇನೆಲ್ಲ ನಡೆದೋಗಿದೆ ಗೈಸ್. ಹಾಂ, ಒಂದು ವಾರ ನಮ್ಮ ಊರಲ್ಲಿ ಇದ್ದಿದ್ದಕ್ಕೆ ಏನೇನೋ ನಡೆದೋಗಿದೆ ಗೈಸ್. 50-60 ಕಾಯಿ. ಕ್ರೇಜಿ ವಿಷಯ.
ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಅದೇನಾದ್ರು ಮಾಡುವ ತಡಿ. ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಕರೆಂಟ್ ಐತೆ? ಕರೆಂಟು ಇಲ್ಲ. ಮೊಬೈಲ್ ಚೆನ್ನಾಗಿಲ್ಲ. ನೋಡುವ ಏನಾಗುತ್ತೆ. ಹಾಂ ಇವತ್ತು ಸೊಪ್ಪು ಕೀಳ್ತೀಯ? ಹೇಳಿದಾರೆ ಫೋನ್ ಮಾಡ್ಬೇಕು. ನೋಡಂತ ಬ್ಯಾಗ್ ತರೋ. ಅಯ್ಯೋ ಗಾಡಿ ಇಲ್ಲ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಬೇಡ ಅಂತೀಯ. ಗಾಡಿ ತಾನೇ ಆಟಾಡ್ಬೋದಿತ್ತು. ಪಾಪ ಹುಡುಗಿ ಓದಿರೋದು 4 ವಯಸ್ಸು ಹೋಗುತ್ತೆ. ಗಾಡಿ ಇಲ್ಲೇ ಬಿಟ್ಟು ಹೋಗ್ತಿದ್ದೆ, ಹೊಡೆದಾಡಿದ್ರೆ ಆಗೋದು. ಹಾಂ ಈಗ ತಾಂದು ಹೋಗಿಯಲ್ಲ, ನಾನು ಕಳ್ಸೋಣ ಅಂತ ಮಾಡಿದ್ದೆ ಆಲೂಗೆರೆಗಳನ್ನ. ಅಲ್ಲಿತ್ತು ಬೀಗ, ಹೇಳಿದ್ರೆ ಹೇಳ್ತಿದ್ದೆ. ಇನ್ನೊಂದು ಬೀಗ ತಗೊಂಡು ತರಿಸ್ಬೋದಿತ್ತು. ಹೋಗಪ್ಪ ಅಂದ್ರೆ ಹೋಗ್ಲೇ ಇಲ್ಲ. ಅದು ನಾನು ಸೈಕಲ್ನ ಹೊಡಿತೀನಿ ಬಿಡು ಅಂದು ಇತ್ತು. ಪೆಟ್ರೋಲ್ ಹಾಕ್ಸಿದ್ದೆ, ಅದಕ್ಕೆ ಅಂತ ನೀವು ಹೊಡೆದಾಕಲ್ಲ ಬಿಡು ಅಂತವ ಹೇಳ್ತಿದ್ದೆ. ತಗೊಂಡಿದ್ರೆ ಅದು ಹೇಳ್ಕೊಂಡಿದ್ದೆ. ಫೋನ್ ಮಾಡವ ಅಪ್ಪಗೆ ಕೊಪ್ಪಳಿಗೆ ಸಿಗೋತೀನಿ. ತಡೀರಿ ಸಿಗ್ತೀನಿ ಸ್ವಲ್ಪ. ಆಫ್ ದ ಕ್ಯಾಮ್ರಾ ನೋಡಿ. ಇನ್ನೂ ಎದ್ದಿಲ್ಲ. ಟೈಮ್ ಇವಾಗ 8 ಗಂಟೆ ಟೈಮು. ಎದ್ದಾಡ್ರಿ ಸಾಕು, ಬೇಗ ಬೇಗ. ಹಾಂ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಏನು ಹಾಸ್ಕೊಂಡಿಲ್ಲ ಏನಿಲ್ಲ, ಫುಲ್ ಶೆಕೆಗೆ ಸುಮ್ಮ ಹಂಗೆ ಇದ್ರ ಮೇಲೆ ಮಲ್ಕೊಂಡಿದ್ದಾಳೆ. ಹಾಂ ಸೊ ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋ ಎಡಿಟಿಂಗ್ ಇತ್ತು, ಇಲ್ಲೇ ಎಡಿಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಫುಲ್ ಹೀಟು. ನಿನ್ನೆ ಮಳೆ ಬಂದಿರೋದಕ್ಕೂ ಸಕ್ಕತ್ ಹೀಟ್ ಆಗಿದೆ ಮೇಲ್ಗಡೆ. ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ದೋಸೆ ರೆಡಿ ಆಗ್ತಾಯಿದೆ. ನಾನು ಇವತ್ತು ತಿಂಡಿ ಇದೇ ದೋಸೆ ಇದೇ ಇಡ್ಲಿ ತಿಂದು ನನಗೆ ಒಳ್ಳೆ ಬೇಜಾರಾಗೋಗಿದೆ. ಏನು ಮಾಡೋದು? ಅಲ್ಲಿ ದೋಸೆ, ಸಟ್ ದೋಸೆ ಚಟ್ನಿ ಸಟ್ ದೋಸೆ ಚಟ್ನಿ ತಿನ್ನು. ಏನು ತಿನ್ನೋದು ವಯಸ್ಸದನ್ನ? ಆಮೇಲೆ ಸಾಗು. ಅಯ್ಯೋ ದೇವ್ರೆ. ದೋಸೆ ತಿನ್ಕೊಂಬಿಟ್ಟು ಸ್ವಲ್ಪ ಸೊಪ್ಪು ಕೀಳೋದಿದೆ ಕೆಲಸ. ಸೊ ಹೋಗ್ಬೇಕು. ಅಕ್ಕ ಈಗ ಎದ್ದೇಳ್ದಳ್ಳಿ. ಹಾಯ್ ಗುಡ್ ಮಾರ್ನಿಂಗ್. ಕರೆಂಟ್ ಹೋಯ್ತಲ್ಲ ಗಾಯಸ್. ಏನಿದು? ಏನ್ರಿ ಇದು? ಎತ್ಕೊಳ್ಳೆ ಕರೆಂಟ್ ಹೋಯ್ತಲ್ಲ. ಏನ್ರಿ ತಿರ್ಗ್ರಿ ಈ ಕಡೆ. ಹೇಳಿ ಏನು ಸಮಾಚಾರ? ಗಾಯ್ಸ್ ಕರೆನ್ಸಿ ಹಾಕ್ಸ್ಕೊಟ್ಟಿದ್ದೆ ಫೋನಿಗೆ. ಫುಲ್ ಕುತ್ಕೊಂಡು ನೋಡು ಫೋನ್ನ. ಎದಳ್ಳಿ ಪಾಪ ಈಗಲೇ ಬೇಡ, ಸ್ವಲ್ಪ ಗೊತ್ತಿರಲಿ. ಸೊ ದೋಸೆ ತಿಂದ್ಬಿಟ್ಟು ಇವಾಗ ತೋಟಕ್ಕೆ ಹೋಗ್ಬೇಕು ನೋಡುವ. ಸೊ ಗಾಯ್ಸ್ ದೋಸೆ ತಿಂತಾ ಇದ್ದೀನಿ. ಸೊ ತಿನ್ನುವ. ಬೇರೆ ಥರ ಪಲ್ಯ ಅದು. ಏನು ಪಲ್ಯ ಅದು? ಆಲೂಗಡ್ಡೆ ಇಲ್ದ ಅದ್ರಾಗೆ. ಆಲೂಗಡ್ಡೆ ಪಲ್ಯ ಅಲ್ಲಿ ಸಾಗು ಬರೀ ಮಾಡ್ತಿರ್ಲಿಲ್ಲ. ಅಲ್ಲಿ ನೀರುಳ್ಳಿ ಎಲ್ಲ ಬರೀ ಇದು ಏನದು ಇಂಥರ ಗೆಡ್ಡೆ ಹೆಸರು ಮಾಡ್ತಾಯಿತ್ತು ಕಸ. ತಿಂದ್ಬಿಟ್ಟು ಇವಾಗ ತೋಟಕ್ಕೆ ಹೋಗ್ಬೇಕು. ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ 8:15. ಬೇಗ ಹೋಗುವ. ಏನೇನು ಹೇಳ್ದಲ್ಲ? ಫೋನ್ ತಗೊಂಡಿಲ್ಲ. ಕುತ್ಕೊಂಡು 20 ಬಾಯಿ ಬಂದಂಗ ಅಂದ್ಬಿಟ್ಟು ನೋಡಿಗ ಮತ್ತೆ ಪಾಪ ಹುಡುಗಿ ಮುಟ್ಟೆ ಇಲ್ಲ. 20 ಗಂಟೆ ಬರೋ ಫೋನ್ ನೋಡೋದೇ ಆಗಿತ್ತು. ಏನೋ ಹೇಳ್ತೀಯ? ಇನ್ನೊಬ್ಬಟ್ಟಿಗೆ ಹೋದಾಗ ಹೇಗೆ ಕೊಟ್ಟೋಗ್ತಾರೆ. 20 ಗಂಟೆ ಬರೋ ಫೋನ್ ನೋಡ್ಲಿ ಅಂತದೆ. ಅಯ್ಯೋ ಪಾಪ. ಏನಮ್ಮ ನಿಜ ಹೇಳಮ್ಮ ಪಾಪ. ಬಂದಿವಿ ರಾತ್ರಿ. ಯಾಕೆ ಎಲ್ಲಿಗೆ ಹೋಗಿದ್ರಿ? 5 ಗಂಟೆ ಕರೆಂಟ್ ಹೋಯ್ತು. ನೀರು ಬಿಡೋದು ಕಾಯಿ ಬೀಳ್ತಾವಲ್ಲಿ. ಅದಕ್ಕೆ ಅಲ್ಲೇ ಇದ್ರಾ? ಹಿಂಗ ಬಿಡ್ರಿ. ಹಿಂಗೊಂದು 50-60 ಕಾಯಿ ಹಂಚಿದ್ದೀರ. ಏನಾಗಲ್ಲ ಹೋಗು. ಏನಿದೆ ಕಳ್ಕತ್ತಿ ಏನಾರ. ಬಸ್ಸಿಗೆ ಹೋಗ್ಲಿ ಅಮೃತ ಮತ್ತೆ ಹೋಗ್ತಾನಂತೆ. ಡ್ರಾಪ್ ಮಾಡಿ ನಾನು ಹೇಳ್ತಾನೆ ಅವತ್ತೇ. ನಾನು ಡ್ರಾಪ್ ಮಾಡಂತವ. ನಾನೇನಾರು ಬೇಡ ಅಂದೆ. ಇಟ್ಕ ಗಾಡಿ ಇಲ್ಲೇ ಅಂತ ಹೇಳ್ದೆ. ಇಟ್ಕೊಂಡು ಹೊಡೆದ ಅಮ್ಮನ ಕುಂಡಿಸ್ ಹೊಡೆದ ಕಲ್ತ್ಕೊಬೋದಿತ್ತ. ಈಗ ಹೊಡಿ. ಒಂದು 2-3 ದಿನ ಕಲ್ಸು ಅಮ್ಮಗೆ ಹೊತ್ಕೊಳದ. ಯಾವ ಏನ? ಹೊಡಿತಾಳೆ ಅಮ್ಮ. ಸ್ವಲ್ಪ ಎದ್ರಿಕಷ್ಟೇ. ಮೇಯ್ನ್ ರೋಡ ಹೊಡಿ.
ಮಾಮೂಲಿ ರೋಡ ಬೇಡ, ಮೈನ್ ರೋಡ ಹೊಡಿ ಅಷ್ಟೇ ಸಾಕು. ತೋಟಕ್ಕೆಲ್ಲ ಕರ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ತಿನ್ಬೇಡ, ಹೋಗು ದೋಸೆ ತಿನ್ನೋದು, ಕಾಫಿ ಕುಡಿ ಹಂಗೆ ಮಧ್ಯಾಹ್ನ ತಿನ್ನೋದು ಬಿಸ್ಕತ್ತ. ಎಷ್ಟು ಫುಲ್ಲು ಮೊಬೈಲ್ ನೋಡು 2 GB ತನ ಹಾಕಿದ್ದು ಪ್ಯಾಕ. ಹಾಂ, 1.5 GB, 1 GB ಬರಲ್ಲ. ಯಾರು ಹಾಕೊಂಡಿದ್ರು? ಯಾರು ಹಾಕೋದಿದ್ರು ಪಾಪ, ಬಿಡು ನೋಡ್ಲಿ. ಟಿವಿ ತಪ್ಪಲು ಮೊಬೈಲು ನೋಡಿ ಗಾಯ್ಸ್, ಕರೆನ್ಸಿ ಹಾಕ್ಸಿರಿ ಹಿಂಗೆ. ನೀ ಪಾಪ ನೋಡ್ಲಿ ತಂಗಿ ಅವ್ವ ಅಂತ ಹಾಕಿ ನೋಡಿ ಗಾಯ್ಸ್. ಇದು ಬೆಲೆ, ಗೌರವ, ರೆಸ್ಪೆಕ್ಟ್ ಎಲ್ಲ ಇದು ಕೊಡೋದು ನೋಡ್ರಿ ಇವರೆಲ್ಲ. ಬೆಲೆ, ಗೌರವ, ರೆಸ್ಪೆಕ್ಟ್ ಇದೆ ಕಣ್ರಿ ಕೊಡೋದು ಇವರೆಲ್ಲ. ಅಲ್ಲವ, ಬೆಲೆ, ಗೌರವ, ರೆಸ್ಪೆಕ್ಟ್ ಇದೆ ಕೊಡೋದು. ನೋಡಿ ಬಿಡು ಪಾಪ. ನೀನ್ ಸಿಮ್ ಮಾಡಿದ್ಯಲ್ಲ, ಸಿಮ್ ತೆಗಿ ಗಾಯ್ಸ್. ಹೆಂಗ್ ಗೊತ್ತಾ, ಸಿಮ್ನ ತೆಗಿಯಕ್ ಬರ್ತಾ ಇಲ್ಲ. ಏನ್ ತಗೋತಾರೆ, ಆ ಸಾಕೆಟ್ ಇಂದ ಸಿಮ್ ತೆಗಿಯಕ್ಕೆ ಬರ್ತಾ ಇಲ್ಲ. ಆ ತರ ಮಾಡಿಕ್ಕಿದಾಳು ಅವಳು. ಏನ್ ಮಾಡೋಣ ಗೊತ್ತಿಲ್ಲ, ಸಾಕೆಟ್ ಇಂದ ತೆಗಿಯಕ್ಕೆ ಬರ್ತಾ ಇಲ್ಲ ಅದು ಸಿಮ್. ಆ ತರ ಆಗಿದೆ ಮೊಬೈಲ್ಗೆ. ಅದ್ರ ಚಾರ್ಜ್ ನಿಲ್ತಾ ಇಲ್ಲ. ಇದಕ್ಕೆ ಹಾಕಿರ್ದ ಗೋವಿಂದ. ಆಮೇಲೆ ಗಾಯ್ಸ್, ಇವ್ರಿಗೆ ಫೋನ್ಗಳ ಮೇಲೆ ಜವಾಬ್ದಾರಿನ ಎಲ್ಲಿ ಬೇಕಲ್ಲಿ ಬಿಸಾಕ್ ಹೋಗ್ತಾರೆ. ಇದಕ್ಕೆ ಹಾಕಿ ಕೊಡ್ರ ಒಳ್ಳೆದಕ್ಕೆ. ಜವಾಬ್ದಾರಿ ಇರೋದಿಲ್ಲ. ಅಲ್ಲೆಲ್ಲ ಇಟ್ಟು ಬಂದ್ರೆ ಅವತ್ತೊಂದಿಂದ ಯಾರೋ ಆಂಟಿ ಫೋನ್ ಮಾಡಿ ಹೇಳ್ತೈತಿ, ಅಪ್ಪಿ ನಿಮ್ದ ಫೋನ್ ಇದೆ ಬಿಟ್ಟೋಗಿದಿರಲ್ಲ ಇಲ್ಲೇ ಅಂತವ. ಅಲ್ಲೆಲ್ಲೋ ಇಟ್ಟೋಗಿತ್ತು ಒಬ್ರು ಮನೆ ಯಾರ ಮುಂತ ಕೈಯ. ಅವ್ರು ಫೋನ್ ಮಾಡಿ, ಫೋನ್ ನಿಮ್ದ ತಾನೆ ಇಲ್ಲಿ ಬಿಟ್ಟೋಗಿದ್ರಲ್ವಾ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಹಿಂಗಾದ್ರೆ? ಹೇಳ್ರಿ ಮತ್ತೆ. ಸೈಕಲ್ ಫುಲ್ ರೈಡಿಂಗ್ ಮಾಡಿದ್ಯಾ? ರೈಡರ್ ಆಗಿದೆಯಾ? ಸೈಕಲ್ ರೈಡ್ ಮಾಡಿ. ಯಾರ ಮನೆ? ಕಣ್ಣ ಅದು ಹಿಂಗ, ಅದು ದೃಷ್ಟಿ ಕೊಂಬೆ. ಓಹೋ, ದೃಷ್ಟಿ ಬಿಡಬಾರ್ದು ಅಂತವ. ಗಾಯ್ಸ್, ಇಲ್ಲಿಂದ ಹೋಗ್ತಾ ತೋರಿಸ್ತಿದ್ದ ಅದು ಯಾರು ಕಣ್ಣು ಸಕ್ಕತ್. ಅದೇ ದೃಷ್ಟಿ ಬಿಡಬಾರ್ದು, ದೃಷ್ಟಿ ಆಗುತ್ತೆ. ಹೌದು, ಕರೆಕ್ಟ್. ಅದು ಎಲ್ಲ ಗೊಂಬೆ ತಂದಾಕ ಬಂದು ಆ ಫೋಟೋ ತಂದಾಕ್ತಾರೆ. ಅವಳದು ಕಿಪ್ಪಿ ಕೀರ್ತಿದ್ದು ಬೆಸ್ಟ್ ಅದ್ಲ ತಂದಾಕ್ಬಿಟ್ರೆ ದೃಷ್ಟಿ ಬೀಳಲ್ಲ ಗಾಯ್ಸ್. ದೃಷ್ಟಿ ಎಲ್ಲ ಕಿಪ್ಪಿ ಕೀರ್ತಿ ಮೇಲೆ ಹೋಗುತ್ತೆ. ಅದು ಕರೆಕ್ಟ್. ಏನಂತೀರಾ? ಏನು ಸಮಾಚಾರ ಮೊಬೈಲಿಂದು? ನಾನೇ ಕರೆನ್ಸಿ ಆಗ್ತಿರಲ್ಲ ಗಾಯ್ಸ್. ಅದೊಂದು ವಿಡಿಯೋ ಇತ್ತು, ಪ್ರಮೋಷನ್ ವಿಡಿಯೋ, ಕಳಿಸ್ಕೊಳ್ಳೋಕ್ಕೋಸ್ಕರ ಹಾಕಿದ್ದು ಅಷ್ಟೇ. ಇಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ. ಕೊಟ್ಟಂಗೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ದೊಡ್ಡಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಹೇಳಲ್ಲ ಆ ಗೊಂಬೆ ಚಿತ್ರ ಇಲ್ಲಿ. ಸೊ ಅಲ್ಲಿ ಮನೆ ಆಗಿದೆ. ಸೊ ಅಲ್ಲಿದೆ ನೋಡಿ. ಅದು ಕ್ಯಾಮ್ರಾ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಅದೇ ಇಲ್ಲಿ ಹಾಕಿದ್ದಾರೆ. ಫೋಟೋ ಹಾಕ್ತೀವಿ ನೋಡಿ. ಬನ್ನಿ ತೋಟಕ್ಕೆ ಹೋಗೋ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಸ್ವಲ್ಪ ಕೇಳೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಸ್ವಲ್ಪ ಹೊಡಿಬೇಕು. ರೋಟ್ರಿ ತಂದು ಇವಾಗ ನಮ್ಮದು ಪವರ್ ವೀಡ್ರ್ ತಂದು. ಸೊ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ಲ, ಅದಕ್ಕೆ ಸಾಕು, ಅದಕ್ಕೆ ಮ್ಯಾಚ್ ಆಗ್ಬಿಡ್ತು, ಹೊಡೆದ್ಬಿಟ್ರಿ ಇವಾಗ. ಸೊ ಕರೆಂಟ್ ಕೂಡ ಬಂದಿದೆ, ನೀರು ಕೂಡ ತಿರುವಿದ್ವಿ, ನೀರು ಬರ್ತಾ ಇದ್ದಾವೆ. ಸೊ ಇವಾಗ ಪವರ್ ವೀಡ್ರಿಗೆ ಅದ್ರಲ್ಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಬರ್ಬೇಕು ಇವಾಗ. ಸೊ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನು ಸೊಪ್ಪು ಕಿತ್ಕೊಂಡು ನಾನು ಕೊಟ್ಟು ಬರಬೇಕು. ನನ್ನ ತಂಗಿ ಬಂದು ನೋಡಿ ಅಲ್ಲಿ ಸೈಕಲಲ್ಲಿ ನೋಡಿ. ಸೊ ಇವಾಗ ಏನು ಮಾಡೋದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ಪವರ್ ವೀಡ್ರ್ ಹೊಡಿಬೇಕು, ಸೊಪ್ಪಿಂದ ನಡೀತದೆ. ಸೊ ಇವಾಗ ಪವರ್ ವೀಡ್ರಿಗೆ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ. ಇದೆ ನೋಡಿ ಸೈಕಲ್, ನಮ್ದು ಅಯೋಧ್ಯೆ ಹೋದ ಸೈಕಲ್ಲು. ಸೊ ಚಿಲ್ಕೆ ಇರಲಿಲ್ಲ, ಚಿಲ್ಕೆ ತರೋದಕ್ಕೆ ಹೇಳಿದೆ, ಮರ್ಸ್ಕೊಂಡ್ಬಿಟ್ಟೆ ನಾನು ಚಿಲ್ಕೆ ಆಮೇಲೆ. ಸೊ ಇವಾಗ ಇಲ್ಲಿಗೆ ಹೋಗೋದಾ? ಈಗ ಪೆಟ್ರೋಲ್ ಹಾಕ್ಸ್ಕೊಂಬರೋದು ಪವರ್ ವೀಡ್ರಿಗೆ. ಲೆಟ್ಸ್ ಗೋ, ಬನ್ನಿ ಹೋಗು. ಇವಾಗ ನೀನು ಏನು ಮಾಡ್ತೀಯ ಅಂದರೆ, ಈ ಗರೆ ಎಲ್ಲ ತೆಗೆದಾಕು. ಒಂಚೂರು ಗರೆ ಎಲ್ಲ ಎತ್ತಕ್ಕೆ ಪಪ್ಪ. ಯಾಕೆ? ಏನು ಮಾಡ್ತೀವಿ ಮನೆಗೆ ಹೋಗಿ? ಅಲ್ಲ, ಎತ್ತಾಕ್ಬಿಟ್ಟು ಹೋಗು, ಬಿಸಿಲಾಗತ್ತೆ, ಅದಕ್ಕೋಸ್ಕರ. ನಾನು ಒಂದು ಸ್ವಲ್ಪ ಪೆಟ್ರೋಲ್ ತಗೊಂಬರ್ತೀನಿ ಹೋಗಿ. ಹಾಂ, ಹೆಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀವಿ? ಬೇಗ, ಟೈಮ್ ಇಲ್ಲ. ಎತ್ತಾಕ್ತೀಯಾ? ಸರಿ ಬಿಡು, ಬನ್ನಿ ಲೆಟ್ಸ್ ಗೋ, ಹೋಗು.
ಮನೆ ಬತ್ತಿ ಈಗ ಬಾ ಮತ್ತು ನಾನು ಮನೆ ಬೇಕು ಬೀಗ ಸರಿ ಅಮ್ಮ ಕೇಳ್ತಿರೋ ಮನೆಗೆ ಹೋಗೋ ಲೆಚ್ಕೋ ಬಾಟಲ್ ತಗೊಂಡು ಪೆಟ್ರೋಲ್ ಹಾಕ್ಸಂಬ್ರವ ಪೆಟ್ರೋಲ್ ಬಾಟ್ಲ್ ಹಾಕ್ತಾರೆ ಗೊತ್ತಿಲ್ಲ ಪೆಟ್ರೋಲ್ವಾ ಅವಳು ಬೈಕ್ ಹೊಳೆ ಆಸೆ ಅವಳಿಗೆ ತಗಾಯ್ತು ಬಾ ಹ್ಞೂ ಹಾಕಿನ ತಿರುವು ತಿರುವಿದ್ದೆ ಒಂದಕ್ಕೆ ತಿರುವಿನಿ ಇನ್ನೊಂದಕ್ಕೆ ತಿರುವು ಆಮೇಲೆ ಸೊ ಇವಾಗ ಬನ್ನಿ ಸೈಕಲ್ ತಗೊಂಡು ಸೀದಾ ನಮ್ಮ ತೋಟದ ಮನೆಗೆ ಹೋಗಿ ಬಾಟಲ್ ತಗೊಂಡು ಲೆಚ್ಕೋ ಹೋಗುವ ಸೊ ಗೈಸ್ ನೋಡಿ ನನ್ನ ತಂಗಿ ಆಲ್ರೆಡಿ ಹೋಗ್ತಾ ಇದ್ದಾಳೆ ನನ್ನನ್ನೇ ಓವರ್ ಅಟ್ಯಾಕ್ ಮಾಡಿ ನಾನು ಇನ್ನು ಮನೆ ಹತ್ರ ಹೋಗಿದ್ದೆ ಬಾಟಲ್ ಬೇಕಿತ್ತು ಅಂತ ಸೊ ನನಗೆ ಫಾಸ್ಟ್ ಮುಂದೆ ಹೋಗ್ತಾ ಇದ್ದಾಳೆ ಸೊ ಹೋಗಲಿ ಬನ್ನಿ ನೋಡಿ ಅದು ನಿಜ ನೋಡಿ ಯೂನಿವರ್ಸಲ್ ಪ್ರಾಬ್ಲಮ್ ಅದು ಕಾಲಲ್ಲಿ ಬ್ರೇಕ್ ಇರ್ತಾಳೆ ಕೈಯಲ್ಲಿ ಬ್ರೇಕ್ ಇದ್ರು ಏನೋ ಅಂದ್ಕೊಂಡಿದ್ದೆ ಅದು ಯೂನಿವರ್ಸಲ್ ಪ್ರಾಬ್ಲಮ್ಮು ಏನೂ ಮಾಡೋದಕ್ಕಾಗಲ್ಲ ನಮ್ಮದು ನಿಮ್ಮದು ಅಂತಲ್ಲ ಅದು ಎಲ್ಲರದ್ದು ಪ್ರಾಬ್ಲಮ್ ಅದು ಇಂಡಿಕೇಟ್ರ್ ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ಸೊ ಬನ್ನಿ ಲೆಟ್ಸ್ ಹೋಗುವ ಸೊ ಗೈಸ್ 3 ಲೀಟ್ರ್ ತಂದಿದ್ದೀನಿ ಸೊ ಇದು 2.5 ಲೀಟರ್ಸ್ 2.3 ಲೀಟರ್ಸ್ ಅಂದರೆ 2.25 ಲೀಟರ್ಸ್ದು ಸೊ ಇದೊಂದು 3/4 ಲೀಟ್ರ್ ಬಂದಿತ್ತೆ ಸೊ ಹಾಕುವ ಇದನ್ನು ಸೊ ಗೈಸ್ ಅದಕ್ಕೆಲ್ಲ ಪೆಟ್ರೋಲ್ ಹಾಕಿ ರೆಡಿ ಮಾಡಿದೆ ಸೊ ಇದು ರೋಟರ್ದು ಇದೊಂದು ಸ್ಕ್ರೂ ನಟ್ಟು ಇರೋಗ್ಬಿಟ್ಟಿದೆ ನಟ್ಟು ಸೊ ನನ್ನ ಹತ್ರ ಎಕ್ಸ್ಟ್ರಾ ನಟ್ಗಳಿದ್ವು ಸೊ ಅದರಲ್ಲಿ ಒಂದು ಹಾಕ್ತಾಯಿದ್ದೀನಿ ಸೊ ಇದು ನೋಡ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ಈಗ ಡ್ಯಾಮೇಜ್ ಆಗೋದು ನಾನು ನೋಡ್ಕೊಂಡು ಹೆಂಗೆ ಈಗ ಎತ್ತಿದ್ಕೊಳ್ಳೆ ಕಾಣ್ತದು ಹಂಗಾಗಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಸೊ ಇದನ್ನ ಹಾಕೊಂಬಿಟ್ಟು ಇವಾಗ ಸೊ ಗಾಡಿ ಎತ್ಕೊಂಬಿಟ್ಟು ಇದನ್ನು ತಗೊಂಡೋಗ್ಬೇಕು ಎಕ್ಸಲ್ನ ತಗೊಂಡೋಗ್ಬೇಕು ಯಾಕಂದರೆ ಅಲ್ಲಿ ಸೊಪ್ಪು ಬೇರೆ ಇದೆ ಅದೇ ತಗೊಂಡು ವಸ್ತು ಕೊಟ್ಬರೋಕ್ಕೆ ಅದು ಬೇಕು ಇದನ್ನು ತಗೊಂಡು ಅದು ನಿಲ್ಸ್ಕೊಂಡ್ರೆ ಹೊಡಿಬೋದು ಸೊ ಏನು ಮಾಡೋದು ನಾನು ತಂಗಿ ಕರ್ಕೊಂಬಂದು ನನ್ನ ತಂಗಿ ತಕ್ಕೆ ಅದನ್ನು ಅಲ್ಲಿ ತರಿಸ್ಬೇಕು ಇದನ್ನು ನಾನು ಎತ್ಕೊಂಡು ಹೋಗ್ತೀನಿ ಸೊ ಏನೋ ಮಾಡ್ಬೇಕು ಇವಾಗ ನೋಡುವ ಏನಾಗುತ್ತೆ ನೋಡುವ ಸೊ ಇವಾಗ ಇದನ್ನು ಲೋಡ್ ಮಾಡಿಬಿಟ್ಟು ಇದನ್ನು ಹೊರಗಡೆ ನಿಲ್ಲಿಸಿ ನಾನು ತಂಗಿ ಕರ್ಕೊಂಬರ್ಬೋದು ಸೊ ಟೈಟ್ ಮಾಡೋದು ಫಸ್ಟ್ ಸೊ ಗೈಸ್ ಪವರ್ ಹಿಡ್ರ್ ತಾನೋದಿಲ್ಲ ಸೊಪ್ಪು ರೆಡಿಯಾಗಿತ್ತು ಅಂತ ಅದನ್ನು ತಗೊಂಡು ವಸ್ತುಕ್ಕೆ ಹೋಗ್ತಾ ಇದ್ದೀನಿ ಸೊ ಪವರ್ ಹಿಡ್ರ್ ಆಮೇಲೆ ಹೊಡಿಯೋ ಬಿಸಿಲಾಗ್ಬಿಡ್ತು ಹೊಡಿಯೋದಕ್ಕಾಗಲ್ಲ ಅಂತಂದು ನಾನು ಸೊ ಒಂದು ಕಾಂಟೆಂಟ್ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಶೂಟ್ ಮಾಡೋದಕ್ಕೆ ಸೊ ಸೊಪ್ಪು ಕೊಟ್ಬಿಟ್ಟು ಆ ಕಡೆಯಿಂದ ಕಾಂಟೆಂಟ್ ಅದೇನು ನೋಡ್ಕೊಂಡು ಬರಬೇಕು ಸೊಪ್ಪು ಕೊಟ್ಬಿಟ್ಟು ಇವಾಗ ಸೀದಾ ಹೊಲಕ್ಕೆ ಹೋಗ್ಬೇಕು ನೋಡುವ ಏನಾಗುತ್ತೆ ಬನ್ನಿ ಲೆಟ್ಸ್ ಹೋಗುವ ಸೊ ಗೈಸ್ ಒಂದು 2 ಪ್ಯಾಕೆಟ್ ಕೊತ್ತಂಬರಿ ಬೀಜ ಇವು ಸೊ ನಾನು ಬಂದಿದ್ದು ಮೇನ್ ರೀಸನ್ ಬೇಡ ಅದೇ ಕಾಯಿ ಕಡುವು ಕಡ್ಡಿ ಅದನ್ನು ತಗೊಂಡೋಗಕ್ಕೆ ಬಂದಿದ್ದು ಸೊ ಅದು ಸಿಗ್ತಾ ಇಲ್ಲ ಸೊ ಹುಡುಕ್ತಾ ಇದ್ದೀನಿ ನೋಡುವ ಇವಾಗ ಮನೆಗೆ ಹೋಗ್ಬೇಕು ಏನಾಗುತ್ತೋ ಗೊತ್ತಿಲ್ಲ ನೋಡುವ ಗೈಸ್ ಹಂಗೆ ಚಿಕನ್ ಕೂಡ ಕಟ್ ಮಾಡಿಸ್ಕೊಂಡಿದ್ದೀನಿ ಸೊ ಅಲ್ಲೇ ಭಾಳ ದಿನ ಆಯಿತು ಒಂದು 10 ದಿನದ ಮೇಲೆ ಆಯಿತು ನಾನು ತಿಂದಲೇ ಸೊ ಹಂಗಾಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಲೆಟ್ಸ್ಕೋ ಬನ್ನಿ ಹೋಗುವ ಕರೆಂಟ್ ಹೋಯ್ತು ಮಳೆ ಬರ್ತೈತೆ ಸುಮ್ಮ ಹೇಳ್ತಿದ್ದೀನಿ ಈ ವಿಡಿಯೋಕ್ಕೆಲ್ಲ ಹೇಳ್ತಾ ಅದನ್ನೆಲ್ಲ ಕಟ್ ಮಾಡ್ಬಿಡು ಅಷ್ಟಕ್ಕೆ ಸೊ ಇನ್ನು ಬಟ್ಟೆ ತೊಳಿತದೀಯ ದೋಸೆ ಯಾವ ತಿಂತಾನೆ ಬಿಸ್ಲಾಗ ಈಟ್ ಅದು ಇನ್ನು ದೋಸೆ ಉಪ್ಪಿಟ್ಟು ನೀವು ಫ್ಲೈಟ್ ಹೋಗಿದ್ರನಲ್ಲ ಯಾವ ಬಂದ್ರಿ ಇವತ್ತು ಬಂದ್ರೆ ಹೆಂಗಿತ್ತು ವಾತಾವರಣ ಇವತ್ತಿದ್ದು ಐವತ್ತು ಹೋಗ್ಲಿಲ್ಲ ಬದ್ರಿನಾಥ ಕೇಂದ್ರನಾಥ ಅಲ್ಲಿಗೆ ಹೋಗಿದ್ರಾ ಯಮುನೋತ್ರಿ ಗುಡ್ಡ ಅಯೋಧ್ಯೆ ಅಲ್ಲೇ ಅಲ್ಲ ಇನ್ನೇನು ಅತ್ಲಾಗ ಹೋಗ್ಲಿಲ್ಲ ಅತ್ಲಾಗ ಮಾತಾಡಿರ್ಲಿಲ್ಲ ಹೋಗ್ಲಿಲ್ಲ ಅಲ್ಲಿ ಹೆಂಗಿತ್ತು ವಾತಾವರಣ ಮಳೆ ಕೇಂದ್ರನಾಥದಲ್ಲಿ ಬರ್ತಿ ತಳಿಸ್ನೋ ಹಿಮ ಹಂಗಲ್ಲ ಅದೇ ರಾತ್ರಿ ಹಂಗೆ ನೋಡಿಬಿಟ್ಟೆ ನಾನು ಕೇಂದ್ರನಾಥದಲ್ಲಿ ಅದು ಬೆಳಗ್ಗೆ 3 ಗಂಟೆಗೆ ಇವನ್ನ ಇದು ಮಾಡಿಸ್ಬೇಕಲ್ಲ ಟಿಕೆಟ್ಗಳು ಹೌದು ಅದಂತ ಸ್ಕ್ಯಾನ್ ಮಾಡಿಸ್ಬೇಕಲ್ಲ ಅವ್ನು ಮಾಡಿಸ್ಬೇಕು ಅವತ್ತು ಇದರಿಂದ ಹೊತ್ತಿಗೆ 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಸಾಯಂಕಾಲ 6 ಗಂಟೆ ಆಗ್ಬಿಟ್ಟು ಅಲ್ಲಿ ಸ್ವಲ್ಪ ದೂರದಾಗಿದ್ವಿ ಹೊತ್ತಿಗೆ ಒಂದು 4 ಗಂಟೆ ಮಳೆ ಬಂದ್ಬಿಟ್ಟು ನೋಡಿ ಗೊತ್ತಿಬಿಡ್ತು ಅಲ್ಲಿಂದ ನೋಡ್ಬೋದು ಸ್ಕ್ಯಾನ್ ಮಾಡ್ಸೋಕ್ಕೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅದನ್ನ ಮುಂಚೆ ಹೇಳಿ ಹೋದವು ಗೂಡಾರ ಮಾಡಿದ್ವಿ ಗೂಡಾರಕ್ಕೆ ಹೋಗಿ ಹೊಕ್ಕೊಂಬಿಟ್ಟಿದ್ದಾರೆ ಅವಾಗ ಅದೇ ಮತ್ತೆ ಸ್ಕ್ಯಾನ್ ಮಾಡ್ತಿದ್ದೆ ಹೋಗಿ ಅದಕ್ಕೆ ಹೊಕ್ಕೊಂಬಿಟ್ಟು ಅದು ಏನು ಹೆಲಿಕಾಪ್ಟರ್ಗೆ ಹೋದ್ರೆ ಏನೋ ಯಾತ್ರೆಗೆ ಹೋದ್ರೆ ವಿಮಾನ ಅಲ್ಲ ಅಲ್ಲಿಂದ ಮೇಲಕ್ಕೆ ಅವಕ್ಕೆ ಮೇಲಕ್ಕೆ ಎಲ್ಲ ನಡ್ಕೊಂಡು ಹೋದ್ವಿ ಹೋದ್ರ
ಕುದುರೆಗೆ ಹೋದ್ರೆ ನಡ್ಕೊಂಡು ಇಲ್ಲಿಂದವ ಎಲ್ಲ ಯಮುನಾತ್ರ ಗುಡ್ಕು ಅಲ್ಲಿ ನಡ್ಕೊಂಡು ಹೋದ್ವಿ, ಕೇಂದ್ರನಾಥ್ಕು ನಡ್ಕೊಂಡು ಹೋದ್ವಿ. ಇತ್ತಿಂದ ಅಲ್ಲಿಂದ ನಡ್ಕೊಂಬರಕ್ಕಾಗಲಿಲ್ಲ ನನ್ನ ಕೈಲಿ. ಅಲ್ಲಿಂದ ಕುದುರೆ ಬಂದತ್ತೆ 1300 ಫೋಟೋ ಎಲ್ಲ ಕುದುರೆ ಬಂದ. ಅಂದರೆ ನಡ್ಕೊಂಬಂದು ಹೆಚ್ಚಾಗುತ್ತೆ ಕುದುರೆ ಮೇಲೆ ಬರೋದು. ನೋಡು ಅಲ್ಲಿ ಅಗಮಗಳು ಖಾಲಿ ತಗೊಲಿ, ಕಾಲೆಲ್ಲ ಕಿತ್ಕೊಂಡು ನಾವು 2 ಕಾಲವು ಹಂಗೆ ಆಗ್ತವೆ. ಅವರು ಹಂಗಲ್ಲ ಓಡಿಸ್ತಾವ ಸುಮ್ಮನೆ ಎಳ್ಕೊಂಡು. ಅಂದ್ರೆ ಮಾತಿ ಅವ್ರು ಬರೀ ಅದ್ರಾಗ ಹಚ್ಕೊಳ್ಳಿ. ಅವ್ರು 6 ತಿಂಗಳಾಯ್ತು ಅವ್ರದ್ದು ಜೀವನ ಅಲ್ಲಿ. ಅಷ್ಟೇ 6 ತಿಂಗಳು ದುಡ್ಕೊಂಡ್ಬಿಟ್ಟು ಅದೇ ಮೇಲೆ ಕಾದು ಸ್ವಂತ ಕುದುರೆ ಅಲ್ವಂತ ಅವ್ರು ಸ್ವಂತ ನಾವು ಹುಡುಗರು ಓಡಿಸೋವು ಎಲ್ಲ. ಅವ್ರು ಸಾವುಕಾರಗಳು ಯಾವ ಅಂದರೆ ಬಾಡಿಗೆ ಕೊಡೋದು ಎಲ್ಲ ಬಾಡಿಗೆ ಅಂತಾರೆ. ಅವ್ರಿಗೇನು ದಿನ 1000 ರೂಪಾಯಿ ಕೂಲಿ ಅಂತ ಅವ್ರಿಗೆ. ಹಂಗೆ ಓಡಾಡಲ್ಕೊಳವು ಜನ ಪನ ಏನು ಮಕ್ಕಮರಿ ನೋಡಲ್ಲೋ, ದುಡ್ಡು ಎಳ್ಕೊಂತು ನೋನು ಗೊತ್ತು. ಅವು ಸಗಣಿಯ ಬರೀ ಭತ್ತದ್ದು ಇದ್ರದ್ದು ಗೋಧಿ ಒಬ್ಬರು ತಿಂದು ಬಿಡ್ತಾವೋ. ಗೋಧಿ ಒಬ್ಬರು ತಿಂದು ರೋಡ್ಕು ಸಗಣಿ ಇಕ್ಕಿತ್ತು ಅದು ಒಳಗೆ ಬಿಟ್ಟು ದೋಸೆ ನೊಸೆ ಹೇಳ್ದಂಗೆ ಇರೋದು. ಹೋಗಿ ಕಾರ್ ಹೋಗಲ್ಲ ದೇವ್ರ ನಾವು ಯಾವ ಕಾರ ಬಂದಿದ್ದೇನಪ್ಪ ಭಗವಂತ ಅಂದ್ಬಿಟ್ಟು ಹೆಂಗತ್ತ ವಿಮಾನದ ಬಂದೀಯಾ ಒಂದ್ಸತಿಯ ಹೋಗಿ ಬಂದು ಬರ್ತೀವಿ ಅಷ್ಟೇ. ಅಲ್ಲ ಅಯೋಧ್ಯೆ ಅಲ್ಲೇ ಇನ್ನೇನು ಅಲ್ಲಿಂದ ಅಲ್ಲೇ ಹತ್ತತ್ರ ಹೋಗಿಲ್ಲ ನಾವೇನೆ. ಇದಕ್ಕೆ ಹೋಗಿದ್ರ ವಾರಣಾಸಿ ಕಾಶಿ ಇಲ್ಲ ಕಾಶಿಗೆ ಹೋಗ್ಲಿಲ್ಲ, ಬರೀ ಅದು ಕೇದಾರನಾಥ್ ಒಂದು ಹೋಯ್ತು. ಕೇದಾರನಾಥ್ ಅಲ್ಲ ಇದು ಕೇದಾರನಾಥ್ ಬದ್ರನಾಥ್ ಮತ್ತು ಇಲ್ಲ ಅದು ಕಾಶಿ ಅಂತಂದು ಅದು ಇನ್ನೊಂದು ಉತ್ತರ ಕಾಶಿ ಕಾಶಿಗಳಿಗೆ ಅವಕ್ಕೆಲ್ಲ ಅಡ್ಡಾಡ್ಕೆ ಬಂದೆ ಅವನ್ನೆಲ್ಲ ಅಲ್ಲಿ ಅಷ್ಟೇ ಸರೌಂಡಿಂಗ್ ಅಲ್ಲೇ ಕುದ್ಗಳೇ ಎಲ್ಲ ಇಲ್ಲಿ ಬಿಟ್ಟು ಕೆಳಕ್ ತಂದಿಲ್ಲ. ಇನ್ನೆಂತ ಎಲ್ಲ ಅದೇ ಅದು ಜ್ಯೋತಿರ್ಲಿಂಗನೇ ತಗ ಕೇದಾರನಾಥ ಜ್ಯೋತಿರ್ಲಿಂಗ ಹೆಂಗ ನೋಡಿದೀರ. ಸೊ ಗೈಸ್ ದೇವಸ್ಥಾನ ಬಡ್ಡೆಗೆಲ್ಲ ಮುಂದು ರಾಶಿ ಆಯ್ತು ಮಕ್ಳಿಗೆಲ್ಲ ಯಾಳ್ದು ಬಿಟ್ಟಿದಾರೆಲ್ಲ. ಹಂಗೆ ಎಲ್ಲಿ ಕಾಲಿಕ್ಕಿರು ಬರೀ ಅದ್ರೊಳಗೆ ಕಾಲಿಕ್ಬೇಕು. ಕಾಲು ಕ್ಯೂ ದರ್ಶನಾಗ ನಿಂತ್ಕೊಂಡೆ ಸಂಜೆಗೆ ನಿಂತ್ಕೊಂಡಿದ್ವಿ. ಕಾಲು ನೋಡಿ ಕಾಲೆಲ್ಲ ಬ್ಯಾಸ್ ಹಂಗೆ ಆಗದು. ಏಜ್ ಮೇಲೆ ಅಂತ ಸಿಕ್ಕಿರ್ಲಿಲ್ಲ. ಇಂಥ ಸ್ಟೋರ್ ಒಂದು ದೇರणे ನಾನು ಹೋಗ್ತಿರ್ಲಿಲ್ಲ. ಯಾಕಾರ ಹಾಕಿದ್ದ ನೀವು ಜೊತೆ ಸ್ಟೋರ ಜನ ಜೊತೆ ನಂಗಾಗುತ್ತೆ. ಅದು ಗೈಸ್ ಅದೇನಂದ್ರೆ ಏಜ್ ಆಯ್ತಲ್ವ, ಏಜ್ ಆದಾಗ ಹಂಗೆ ಇವಾಗ ಅವಣ್ಣಿಗೆ ಏನು ಅನ್ಸಿರಲ್ಲ. ಅಯ್ಯೋ ಎಲ್ಲ ಪ್ರತಿಯೊಬ್ರು ಗಡ ನಡುಕ್ತಾರೆ. ಎಂಜಾಯ್ಮೆಂಟ್ಗೆ ಹೋಗೋದು, ಹಂಗೆ ನಡುಗಕ್ಕೆ ಹೋಗೋದಲ್ಲಿ ನಿಮಗೆಲ್ಲ ಒಂಥರ ಅನ್ಸುತ್ತೆ. ಹುಡುಗರಂತ ಹೋದ್ರೆ ಏನು ಅನ್ಸಲ್ಲ. ಒಂದು ಮತ್ತು ನಾನು ವಯಸ್ಸಾಗಿದ್ದಾರೆ ಎಲ್ಲವ ಅಂತಂತವರೆಲ್ಲ ಬರ್ತೈತಲ್ಲ ಸಾಲಿಟ್ಟು. ಅಲ್ಲಿ ವಯಸ್ಸಾದ್ರೆ ಬರೋದು, ಯಾಕಂದ್ರೆ ಕೊನೆಗಾಲದಾಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೇ ಹೋದ್ರೆ ಅಲ್ಲೇ ಹೋಗೋಣ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ. ಮುಖಿ ಮಠ ಅಂತ ಅಲ್ಲೆಲ್ಲ ಇದು ಮಾಡಿ ಆ ಮುಖಿ ಮಠದಾಗ ಹೋದ್ವಿ. ಅದರಿಂದ ಬಂದು ಅವ್ರು ಸ್ವಾಮಿ ಹೇಳಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿರಿ, ಎಲ್ಲ ಎಷ್ಟು ಸ್ವಚ್ಛವಾಗಿ ಬಂದಿರ. ಸದ್ಯ ಯಾರಿಗೂ ಏನು ತೊಂದರೆ ಆಗದಂಗೆ ಬಂದಿದ್ದೀರ ಸಾಕು. ಇನ್ನು ಈ ಕೇದಾರನಾಥ ದರ್ಶನ ಮಾಡಿದ್ರಲ್ಲ ಒಂದೇ ನೀವು ಭಾರಿ ಅದೃಷ್ಟ ಮಾಡಿದಿರ ಅಂತಂತಂದು ಮಾಡ್ತಾರೆ. ಅವರೆಲ್ಲ ರುದ್ರಾಕ್ಷಿ ಕಾಯಿ ಸರ ಹಾಕಿರೋದು ಎಲ್ಲ. ಅಲ್ಲೇನು ಸಿಗಲ್ಲ ಕಣಮ್ಮ, ಅಲ್ಲೇನು ಸಿಗಲ್ಲ. ನಾವು ಹೋಗಿ ಅಂಥವ್ರ ನೇತ್ರಮ್ಮ ಅಲ್ಲೇ ಎಲ್ಲ ಐಟಮ್ಸ್ಗಳು ದುಡ್ಡು ದಂಡ ಅಷ್ಟೇ. ಅಲ್ಲಿ ಏನು ದುಡ್ಡು ದುಡಿಯೋಕಷ್ಟೇ, ಅಲ್ಲೇನು ಭಕ್ತಿ ಅವೆಲ್ಲ ಏನಿಲ್ಲ. ದುಡ್ಡು ದುಡಿಯೋಕಷ್ಟೇ. ನಾವು ಹೋಗಿದ್ವಲ್ಲ, ನಾವು ನೋಡಿದ್ವಲ್ಲ. ಅದರಿಂದ ಬರ್ತಾವ ಹುಡುಗರು ಏನು ಮಾಡಿದ್ರು ದೇವಸ್ಥಾನಕ್ಕೆ ಒಂದು ಜೊತೆ ಒಂದು 2-3 ಜೊತೆ ಜಾಲರ ತಗೊಂಡು ಗಂಗಾ ಇದೆ, ಈ ಗಂಗಾ ಇದನ್ನು ಜಲ ನೋಡಕ್ಕಂತ ಹೋದಾಗ ಅದನ್ನ ದೊಡ್ಡ ಅವನ್ನ ಹಿಡಿದ್ಬಿಟ್ರೆ ಅಲೋ ಮಾಡಿಲ್ಲ. ಫ್ಲೈಟ್ ಒಳಗೆ ಅಲೋ ಇಲ್ಲ ಅವೆಲ್ಲ. ಏನು ಬರೋದು ದೇವಸ್ಥಾನಕ್ಕೆ ನೋಡಿ ಗೈಡ್ ಪಾರ್ಟಿ ಏನು ಹಾಕಿರಂಗಿಲ್ಲ. ಎಲ್ಲ ತೆಗೆದೆಲ್ಲ ಇದ್ರಾಗ ಹಾಕಿ ಅವೆಲ್ಲ ಟ್ರೈನ್ ಇದ್ರಾಗ ಹೋಗ್ತಿರೋದು. ಅವು ಸುಮ್ಮನೆ ಸ್ಕ್ಯಾನ್ ಮಾಡ್ಕೊಂಡು ವಾಚು ಮತ್ತು ಕೊಬ್ಬರಿ ಎಣ್ಣೆ ಬೆಲ್ಟು ಬಂಟು ಏನು ಪ್ರವೇಶ ಇಲ್ಲ. ಸೊ ಗೈಸು ನೋಡಿ 4 ಗಂಟೆ ಮಲ್ಕೊಂಬಿಟ್ಟಿದ್ದೀನಿ. ನಾನೇ ಗೊತ್ತೇ ಆಗಿಲ್ಲ, ಎಡಿಟ್ ಮಾಡ್ತಾಯಿದ್ದೆ, ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಸೊ ಎದ್ದು ಬಿಟ್ಟು ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಪವರ್ ರೂಟ್ರು ಮತ್ತೇನೆ ರೆಡಿ ಮಾಡಿ ನಿಲ್ಸಿದ್ನಲ್ಲ, ತಗೊಂಡೋಗಿ ಇವಾಗ ಹೊಡಿಬೇಕು. ಯಾವ ವ್ಯಾಪಾರ ನಿದ್ದೆ ಬಂದಿದೆ ಗೊತ್ತಿಲ್ಲ. ಬನ್ನಿ ಹೋಗುವ, ತೋಟಕ್ಕೆ ಹೋಗ್ಬಿಟ್ಟು ಕೆಲಸ ಮುಗಿಸುವ. ಯಾವ ವ್ಯಾಪಾರ ನಿದ್ದೆ ಬಂದೇ ಗೊತ್ತೇ ಆಗಿಲ್ಲ.
ಸೊ ಗೈಸ್ ಫಟಾಫಟ ನನಗೆ ಪವರ್ ರೂಡರ್ ಎತ್ಕೊಂಡ್ಬಂದು ಎಲ್ಲ ಜಾಯಿಂಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಹೊಡಿಬೇಕು. ಆಲ್ರೆಡಿ ಟೈಮ್ 5 ಗಂಟೆ ಹತ್ರ ಹೋಗ್ತಾ ಇದೆ, 4:45. ಸೊ ಇದನ್ನ ಹೊಡೆಯೋದಕ್ಕೆ ಫುಲ್ ಕತ್ಲಾಗ್ಬಿಡುತ್ತೆ. ಇದನ್ನ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಎಲ್ಲ ಸುಸ್ತು ನಿದ್ದೆ ಮಾಡಿದ್ಬೇಕು, ಅದಕ್ಕೂ 7 ವಾರ ಅಷ್ಟು ಸುಸ್ತಾಗ್ತಾಯಿತ್ತು ಇವಾಗ. ಸೊ ಗೊತ್ತಿಲ್ಲ ಏನಾಗುತ್ತೆ. ಇದನ್ನೆಲ್ಲ ಹೊಡೆದ್ಬಿಟ್ಟು ಅಲ್ಲಿ ಮನೆ ಹತ್ರ ಸ್ವಲ್ಪ ಹೊಡೆಯೋದೈತೆ, ಅದನ್ನು ಸ್ವಲ್ಪ ಹೊಡಿಬೇಕು. ಸೊ ವ್ಲಾಗು ಮನೆಗೆ ಹೋಗೋದು ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿಲ್ಲ, ಹೊಡೆದ್ಬಿಟ್ಟು ಸೀದಾ ಮನೆಗೆ ಹೋಗೋ ಬನ್ನಿ. ಸೊ ಗೈಸ್ ಇವಾಗ ತಂದು ಒಳಗಡೆ ನಿಲ್ಲಿಸ್ದೆ. ಫುಲ್ ಶೆಕೆ ಅಂದರೆ ಫುಲ್ ಶೆಕೆ, ಹೇಳುವಾಗ ಅಷ್ಟು. ಇವಾಗ ತಂದು ನಮ್ಮ ತೋಟದ ಮೇಲೆ ನಿಲ್ಲಿಸಿದ್ದೀನಿ. ಸೊ ಮನೆಗೆ ಹೋಗ್ಬೇಕು. ಇವಾಗ ಸ್ವಲ್ಪ ಏರ್ ಕಟ್ ಮಾಡ್ಸ್ಕೊಂಬರ್ಬೇಕು. ಮತ್ತೆ 3ನೇ ತಾರೀಕು ಮತ್ತೆ ಆನ್ ಡ್ಯೂಟಿ ಆಗಬೇಕಂತ ಇವಾಗ ಕಾಲ್ ಮಾಡಿದ್ರು ಹಂಗಂದ್ರು. ಸೊ ಇವಾಗ ಮತ್ತೆ ಹೋಗ್ಬಿಟ್ಟು ಏರ್ ಕಟ್ ಮಾಡ್ಸ್ಕೊಂಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಂಡ್ಬಿಡೋದು. ಸುಸ್ತಾಗ್ತಾಯಿದೆ ಫುಲ್ ಇವತ್ತು. ನೋಡೋ ಬನ್ನಿ ಏನೆಲ್ಲ ಆಗುತ್ತೆ, ಲೆಟ್ಸ್ ಗೋ. ಸೊ ಮಾಡಿಸ್ಬೇಕು ಇವಾಗ. ಸೊ ಗೈಸ್ ಕಟ್ಟಿಂಗ್ ಮುಗೀತು. ಕಣ್ಣು ಇವಾಗ ತಂಪಾಗು ನವರಾತ್ರಿ ಹಾಕ್ಕೊಂಡು. ಸೊ ಹೆಚ್ಚು ಹೋಗು ಒಂದು ತೆಗಿತು. ಸೊ ಗೈಸ್ ಕಟಿಂಗ್ ಎಲ್ಲ ಮುಗೀತು. ನವರಾತ್ರಿ ಹಾಕೊಂಡು ಕಣ್ಣು ತಂಪಾದು. ಇವಾಗ ಮನೆಗೆ ಫ್ರೆಶ್ ಅಪ್ ಆಗಿ ಬಿರಿಯಾನಿ ರೆಡಿ ಇದೆ. ಬಿರಿಯಾನಿ ಹೋಗ್ಬಿಟ್ಟು ತಿನ್ನಬೇಕು. ಬನ್ನಿ ಲೆಟ್ಸ್ ಗೋ, ಹೋಗುವ. ರಿಲೀಫ್ ಸಿಕ್ತು ಇವತ್ತು ಹೇರ್ ಕಟ್ ಮಾಡ್ತಿದ್ದೆ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಬಂದೆ ಮನೆಗೆ. ಶಾಸ್ತ್ರ ಮಾಡ್ತಾ ನೋಡ್ರಿ ನಾವು ಅಮ್ಮ. ಅಯ್ಯೋ ಶಕೆ ಇಷ್ಟೊಂದು ಫ್ಯಾನ್ ಇದ್ರು. ಯಾರು ಹೇಳಿದ್ ನಾನು ಹಾಕು. ನೋಡಿ ಸಗಣಿ ಎತ್ಕೊಂಡು, ಹಸಿನ ಸಗಣಿ. ನಾನೇ ಹೋಗೋಣ ಅಂತಿದ್ದೆ, ಬರ್ತಿದ್ದು. ನಾನು ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದೆ. ಕಣ್ಣೆಲ್ಲ ಚುಚ್ಚತ್ತಂತ ಅಮ್ಮಗೆ. ಹೋಗೋಣ ಒಳಕ್ಕೆ. ಮುಗೀತಾ ಶಾಸ್ತ್ರ ಗೈಸ್? ನೋಡಿ ಇದೆ ಶಾಸ್ತ್ರ. ಕಟಿಂಗ್ ಮಾಡಿಸಿದ್ಮೇಲೆ ಹಾಕ್ಬೇಕು. ಎಷ್ಟೊಡ್ದ ಯಾರ್ದು ಬ್ಯಾಟಿಂಗು? ಯಾರ್ದು ಇನ್ನಾಗಿದೆ ತಾಸ? ಎಷ್ಟಾಗಿದೆ ಸ್ಕೋರು? 96 ಏನ್ರಿ ಇದು? 6 ಗಾಯ್ಸ್. ಯಾರು ಇದು? ಶೆಪರ್ಡ್ 2 ಬಾಲಿಗೆ 0 ರನ್ಸ್. ವಾ ಏನಾಗುತ್ತೆ ಗಾಯ್ಸ್? ಕ್ರಿಕೆಟ್ ಅಜಿ 4 ಇಲ್ಲ. ಸೊ ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ನೋಡುವ ಸಿಕ್ಕಿ ನಾವು. ಸೊ ಗಾಯ್ಸ್ ಅದೇ. ಸೊ ಫುಲ್ಲು ನನ್ನ ತಂಗಿ ಈ ವರ್ಷ ಯಾಕೆ IPL ಹುಚ್ಚಿಡಿದ್ಬಿಟ್ಟಿದೆ. ಈ ವರ್ಷ ಯಾವ ವರ್ಷ ನೋಡ್ತಿಲ್ಲ ಅನ್ಕೊಂಬಿಡಿ. ಈ ವರ್ಷ IPL ಹುಚ್ಚಿಡ್ತಿರೋದು. ಹಾಂ ಅಬ್ಬಾ ನೋಡಿ ಎಂಥ ಸ್ಟೇಟ್ಮೆಂಟು. ನೋಡೋ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ RCB ಕಪ್ ಹೊಡೆದಿದ್ದು. ಅದಕ್ಕೆ ಈ ವರ್ಷ ನೋಡ್ತಾ ಇದ್ದಾಳೆ ಕಪ್ ಹೊಡಿಲಿ ಅಂತ. ಈ ಸಲ ಕಪ್ ನಮ್ಮದು ಅಂತ. ಏನೋ ಒಟ್ಟಿಗೆ 8 ವಿಕೆಟ್ ಅಲ್ಲ ಗೈಸ್ ಸಲ. ವಾ 200 ಒಳ್ಳೆ ಡೌಟ್ ನನ್ನ ಪ್ರಕಾರ. ಹಂಗಾರೆ ಇನ್ನು ಯಾರ್ಯಾರು ಅದಾರೆ? ಔಟು ಅವಾಗಲ್ಲ ಹೈಲೈಟ್ಸ್ ಅದು. ಶಫರ್ಡ್ ಔಟಾ? ಶಫರ್ಡ್ ಔಟು ಎಲ್ಲ ಔಟ್. ಸೊ ಇವಾಗ ಊಟ ಮಾಡೋ ಟೈಮು. ನಮ್ಮ ನೀರುಳ್ಳಿ ಯಾರು ಹೆಚ್ಚಿದ್ದು? ನೀನಾ? ಪಪ್ಪು ಬಾಯ್ಲಿ. IPL ಆದ್ರೆ ಚೆನ್ನಾಗಿ ನೋಡ್ತೀಯ, ನೀರುಳ್ಳಿ ಹೆಚ್ಚಕ್ಕಾಗಲ್ಲ. IPL ಆದ್ರೆ ಚೆನ್ನಾಗಿ ನೋಡ್ತೀಯ, ನೀರುಳ್ಳಿ ಹೆಚ್ಚಕ್ಕಾಗಲ್ಲ ನೀಟಾಗೆ. ಇನ್ನೊಂದು ಸಣ್ಣಕ್ಕೆ ಹೆಚ್ಚಬೇಕು, ಹಂಗೆ ಹೆಚ್ಚುತ್ತಾರೆ.
ಸಣ್ಣಗೆ ಹೆಚ್ಚಿ ಬೇಡ ಅಂತತೆ ಬಿಳೆ ಈರುಳ್ಳಿ ತಾನು ಕೆಂಪನ ತಂಡಿಲ್ಲ ಅವು ಖಾರ ಆದ್ರೆ ಖಾರ ಇರ್ತಾವೆ ಅವು. ಚೆನ್ನಾಗೈತೆ ಹಾಳು ಮಾಡ್ತೀವಿ. ಸೊ ಮುದ್ದೆ ಆಮೇಲೆ ಬಿರಿಯಾನಿ ಮತ್ತು ಇದು ಸಾಂಬಾರಾ ಸುಡ್ತಾ ಇದೆ ಅದು ಸಾಂಬಾರು. ಇವು ಹಿಂಗಿದಾವು ಖಾರ ಆಗಿರ್ತವೆ. ಅದು ತೆಗಿ ಮೇಗುಳ್ದು ಒಂದ ಉಣ್ಣು. ಇಲ್ಲ ವೈಟ್ ಇರೋದು ಖಾರ ಆಗಿರ್ತಾನಪ್ಪ. ಏನೋ ಬಿಡು ಓಲಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ್ರೆ ಚೆನ್ನಾಗಾಗೋದು ಅಂತ ನಾನು ತಿನ್ನೋಕ್ಕೆ. ಸಣ್ಣಕ್ಕೆ ಹೆಚ್ಚಿದ್ರೆ ಚೆನ್ನಾಗೋದು ಅಂತ ನಾನು ಬಾರ ಹತ್ಲಾಗೆ ಇನ್ನೊಂದ್ಸತಿ ಇನ್ನೊಂದು ಸ್ಲೈಸ್ ಹೊಡೆದ್ರೆ ಬೇಡ ಅನ್ನೋದೆ. ಇನ್ನೊಂದು ಸ್ಲೈಸ್ ಮಾಡಿದ್ರೆ ಹೆಚ್ಚಿಗೆ ಈಗೇನಾಯ್ತು ಈಗಲ್ಲ ಅದು ಅವಾಗಲೇ ಇತ್ತು. ಇರ್ಲಿ ಸೋನು ಇರಲಿ ಪಾಪ ಇರಲಿ ಪಾಪ ಹೆಚ್ಚಿದಾಳೆ ಪಾಪ. ಹಂಗೆಲ್ಲ ಇದು ಮಾಡ್ಬೋದು ಡಿಮೋಟಿವೇಟ್. ಹೆಚ್ಚಿದೀಯಾ ಪಾಪ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡು ಆಯಿತಾ? ಓಕೆನಾ? ಮುದ್ದೆ ಇರಲಿ ಬಿಡು. ಮತ್ತೆ ಬಿಡು ಏನದು ಪಲಾವ್ ತಿಂದು ತಿಂದು ರೈಸ್ ಬಾತ್ ಬೇಜಾರಾಯ್ತು. ರೈಸ್ ಬಾತ್ ತಿಂದು ಒಂದು ಬೌಲಿಂಗಿಂದ ಸೋತ್ರು, ಒಂದು ಪಂದ್ಯನ 260+ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಬ್ಯಾಟಿಂಗು ಎಸ್ಪೆಷಲಿ RCB ವಿರುದ್ಧ ಸೊ ಕನ್ಸರ್ನ್ಸ್ ಇದೆ ಅಲ್ಲಿ. ಇದು ಸ್ವಲ್ಪ ಹೆಲ್ಪ್ ಆಗಬೇಕು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಬ್ಲಾಕ್ ಬಸ್ಟರ್ ಶುಕ್ರವಾರ ಅಂತ ಅಂದಮೇಲೆ ಎಕ್ಸೈಟ್ಮೆಂಟ್ ಇರಲೇಬೇಕು. ವೈಭವ್ ಸೂರ್ಯವಂಶಿ ನಾಳೆ ಕ್ರಿಕೆಟ್ ಆಡ್ತಾರೆ. ಯಾಕೆ ಒಂದೊತ್ತಿದೆಯಾ? ಹಾಂ ಉಂಡಲ್ಲ ಬಿಡ್ರಿ ಫಾಸ್ಟ್ ಇದೆ ಕಣ್ರಿ. ಬಾರ್ ಪಾಪ ಐದು ಉಣ್ಣು. ನೋಡಿ ಗಾಯ್ಸ್ ಸುಳು ಬೇಗ ಊಟ ಮಾಡಿದಾಳಂತೆ. ಈಗ ಮಿಸ್ಟರ್ ನೆಂಟಿ ಆಗಿದಾಳಂತೆ. ಏನು ಬದುಕು ಮಾಡೋಳಂತೆ. ಒಮ್ಮೆ ಹೇಳ್ತಾರೆ ಡೈಲಾಗು. ಹಾಂ ನೀರುಳ್ಳಿ ಹೆಚ್ಕೊಡೋ ನೀರು ಹಿಡ್ಕೊಡೋ ಅಂದರೆ ಇಲ್ಲ ನಾನು ನೆಂಟಿ ನೆಂಟಿ ಮಿಸ್ಟರ್ ನೆಂಟಿ ಏನು ಮಾಡ್ತಾ ಇದ್ದೀರಿ ನೆಂಟಿ? ಹಾಂ ಮಿಸ್ಟರ್ ನೆಂಟಿ. ಸೊ ಗೈಸ್ ಊಟ ಎಲ್ಲ ಮುಗೀತು. ಮುದ್ದೆ ಮತ್ತು ಬಿರಿಯಾನಿ ಒಂದೇ ಮಾಡಿತ್ತು ನಮ್ಮಮ್ಮ. ಬಿರಿಯಾನಿ ತಿನ್ನಂಗಾಗಲ್ಲ. ಅದು ಏನು ರೈಸ್ ಬಾತು ತಿಂದು ನನಗೂ ಬೇಜಾರಾಗಿತ್ತು. ಅಲ್ಲೆಲ್ಲ ರೈಸ್ ಬಾತ್ ಎಲ್ಲ ತಿಂದಿದ್ದು. ಅದು ರೈಸ್ ಬಾತ್ ಅದೆಲ್ಲ ಒಂದೇ ಮುದ್ದೆ ಮಾಡಿಸ್ಕೊಂಡು ಊಟ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಇವತ್ತೊಂಥರ ತೃಪ್ತಿ. ಅಮ್ಮನ ಕೈ ಅಡುಗೆನೇ ಅದೇನೇ ಆಗಿರಲಿ. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಇವತ್ತು. ಈ ಒಂದು ವಾರದಿಂದ ಸ್ವಲ್ಪ ಊಟ ಅದೇನೋ ಇಷ್ಟನೇ ಆಗ್ತಿರಲಿಲ್ಲ ಅಂದ್ಕೊಂಬಿಟ್ಟು ಇವಾಗ ಒಳ್ಳೆ ಊಟ ಮಾಡಿಬಿಟ್ಟೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇವತ್ತು ನೆಕ್ಸ್ಟ್ ಲೆವೆಲ್ ಬಸ್ಟ್ ಔಟ್ ಆಗಿದ್ದೀನಿ ಗೈಸ್. ನಿನ್ನೆ ಬೇರೆ ನಿದ್ದೆ ಇಲ್ದಿದ್ಕು ಅದಕ್ಕೂ ಹೇಳಬಾರ್ದು ಅಂತ ಪರಿಸ್ಥಿತಿ. ಮಧ್ಯಾಹ್ನ ಹಂಗೂ ಮಲ್ಕೊಂಡೆ ಸ್ವಲ್ಪ ಹೊತ್ತು. ಆದರೆ ಅದೆಲ್ಲ ನಿದ್ದೆ ಸರಿಯಾಗಲ್ಲ. ಈ ನೈಟ್ ಏನು ಮಲ್ಕೊಂತೀವೋ ಅದೇ ನಿದ್ದೆ. ಸೊ ಇವಾಗ ಮಲ್ಕೋಬೇಕು. ನೆಕ್ಸ್ಟ್ ಅವರು ಟಯರ್ಡ್ ಆಗಿದ್ದೀನಿ. ಎಡಿಟಿಂಗ್ ಇದ್ದಾವೆ. ಮತ್ತು ನಾಳೆ ಒಂದಿನ ನಾಡೋದಿನ 2 ದಿನ ಟೈಮ್ ಇರೋದು. ಮತ್ತೆ ಬ್ಯಾಕಪ್ ಹೋಗ್ಬೇಕು. ಏನು ಮಾಡೋದು ನೋಡೋ ಏನೆಲ್ಲ ಆಗುತ್ತೋ ಗೊತ್ತಿಲ್ಲ. ಒಂದು ವಿಡಿಯೋಲಿ ಗಂಡು ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ್ರೆ ನಾಳೆ ಸಿಗು ಅಂತ ಹೇಳ್ತೀವಿ. ಒಂದು ವಿಡಿಯೋನ ಇಲ್ಲಿ ಗಂಡಾಗುತ್ತೆ. ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಬಾಯ್ ಬಾಯ್.